ಸೊ ಹೀಗೆ ಅದು ಅನೇಕ ವರ್ಷಗಳ ಕಾಲ ಕಾರ್ಯ ನಡೀತಾ ಬಂತು. ಅಭಿವೃದ್ಧಿ ನಡೆದು ಅಲ್ಲಿದ್ದಂಥ ಶೋಪನಾಯಕ ಮಾರ್ಕೆಟಲ್ಲಿದ್ದಂತಹ 117 ಹೂವಿನ ಅಂಗಡಿಗಳು, ಜೊತೆಯಲ್ಲಿ ಗ್ರಂಥಿಗೆ ಅಂಗಡಿಗಳು, ಹಾಗೆ ಇನ್ನೊಂದಷ್ಟು ಮಳಿಗೆಗಳನ್ನು ಇಟ್ಕೊಂಡು ಅಲ್ಲಿ ಜೀವನವನ್ನು ಮಾಡ್ತಾ ಇದ್ದಂಥವ್ರು. ಅವರಿಗೆ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ಯೋಚನೆಗಳು ನಡೆದಂಥ ಪರಿಣಾಮ ಅವರೆಲ್ಲ ಕನ್ವಿನ್ಸ್ ಆಗಿದ್ದರು. ಅವ್ರ ಜೊತೆ ಮೀಟಿಂಗ್ಗಳನ್ನು ಮಾಡಿದ್ವಿ ನಾವು, ನಗರಸಭೆಗಳಲ್ಲಿ ನಿರ್ಣಯಗಳನ್ನು ನಾವು ಮಾಡಿದ್ವಿ. ಆ ನಿರ್ಣಯಕ್ಕೆ ಅನುಗುಣವಾಗಿ ಅವರಿಗೆ ಬದಲಿ ವ್ಯವಸ್ಥೆ ಕೊಡಬೇಕು ಅನ್ನೋದು ಏನು ಆಲೋಚನೆ ನಡೆದಿತ್ತು ಅದು ಸಂಪೂರ್ಣವಾಗಿ ನಿನ್ನೆ ಸಾಕಾರಗೊಂಡಿದೆ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಏನು ನಡೆದಿದೆ ಇವತ್ತು, ಆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ನಲ್ಲಿ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಳ್ಳುವಂಥ ಕೆಲಸವನ್ನು ಅವತ್ತು ನಾವು ಮಾಡಿದ್ವಿ. ಅವತ್ತು ತಹಸೀಲ್ದಾರ್ ಆಫೀಸಲ್ಲಿತ್ತು, ಅದನ್ನು ಸ್ಥಳಾಂತರ ಮಾಡಿ ಅಲ್ಲಿ ಹೂವಿನವರಿಗೆ ಅವಕಾಶ ಕೊಟ್ಟಿದ್ವಿ, ಶೆಡ್ಗಳನ್ನು ಹಾಕೋದ್ರ ಮೂಲಕ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಆಗಬೇಕು ಅಂಥೇಳಿ ಅಪೇಕ್ಷೆಗಳನ್ನು ಇಟ್ಕೊಂಡು ಯೋಚನೆ ಮಾಡಿದಂಥ ಪರಿಣಾಮ ಮತ್ತೆ ಅವರನ್ನು, ಹೂವಿನ ಅಂಗಡಿಯವರನ್ನು ಬದಲಾದಂಥ ವ್ಯವಸ್ಥೆಗೆ ಜೋಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಜೊತೆಗೆ ಅವರಿಗೆ ಬೇಕಾಗಿರೋಂಥ ಮಳಿಗೆಗಳನ್ನು ಕೂಡ ನಾವು ಅಲ್ಲಿ ಕಟ್ಕೊಡ್ಬೇಕು ಅಂತ ನಿಶ್ಚಯವನ್ನು ಮಾಡಿದ್ವಿ. ಶೆಡ್ಗಳೆಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿದ್ದರು, ಅಲ್ಲಿನ ಶೆಡ್ಗಳನ್ನು ಕೂಡ ನಾವು ತೆಗೆದ್ವಿ. ಬಸ್ ಸ್ಟ್ಯಾಂಡಿಗೆ ಅವರಿಗೆ ಸ್ಥಳಾಂತರವನ್ನು ಮಾಡಿದ್ವಿ. ಟೈಮ್ ಬೀಯಿಂಗ್ ಅದು ಕೂಡ ಇವತ್ತು 17 ವರ್ಷಗಳ ನಂತರ ಒಂದು ವಿಶೇಷ ಪ್ರಯತ್ನ ನಡೆದು ಇವತ್ತು 17 ವರ್ಷ ಆಯಿತು. 17 ವರ್ಷಕ್ಕೆ ನಿನ್ನೆ ದಿನ 2025 ಡಿಸೆಂಬರ್ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ವ್ಯವಸ್ಥಿತವಾದಂಥ ಆದೇಶವನ್ನು ಮಾಡಿ ಅವರಿಗೆ ಬಾಡಿಗೆಗಳನ್ನು ನಿಗದಿ ಮಾಡಿ 117 ಜನ ಹೂವಿನ ಮಾರುಕಟ್ಟೆಯಲ್ಲಿ ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ಯಾರು ಮಾಡ್ತಾಯಿದ್ರು ಅವರಿಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಿನ್ನೆ ಆದೇಶವನ್ನು ಮಾಡಿದ್ದಾರೆ. ಸೊ ಬಹಳ ವರ್ಷಗಳ ಸಮಸ್ಯೆ ಏನಿತ್ತು ಇದನ್ನು ಪರಿಹಾರ ಮಾಡಿದೆ. ಪರಿಹಾರ ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲ ರೀತಿಯ ಕಾರ್ಪೊರೇಷನಿನ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದಂಥ ಸಂದರ್ಭ, ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಗಳನ್ನು ಮಾಡಿದಂಥ ಸಂದರ್ಭಗಳು, ಅದೆಲ್ಲದನ್ನು ನೋಡಿದಾಗ ಇದು ಏನೋ ಸಮಸ್ಯೆ ಜಟಿಲ ಆಗಿಬಿಡುತ್ತೇನೋ ಅಂತ ಅನಿಸ್ತಾ ಇತ್ತು. ಆದರೆ ಅಧಿಕಾರಿಗಳ ಒಂದು ವಿಶೇಷವಾದಂಥ, ಯಾಕಂದರೆ ಈ ಹಿಂದಿನ ನಿರ್ಣಯಗಳೇನಿತ್ತಲ್ಲ, ಅವತ್ತು ಪಂಕಜ್ ಕುಮಾರ್ ಪಾಂಡೆ ಅವರಿದ್ದಂಥ ಸಂದರ್ಭದಲ್ಲಿ ಆದಂಥ ನಿರ್ಣಯಗಳು, ಆ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಿದ್ರು. ಯಾಕಂದರೆ ನಾವು ಅವ್ರು ಏನೋ ಹೇಳಿದಾಗ, ಯಾಕಂದರೆ ಇವತ್ತಿನ ಸರ್ಕಾರದ ಕಾನೂನು ಬೇರೆ ಇದೆ, ಹರಾಜಿನ ಮೂಲಕ ಕೊಡಬೇಕು ಅನ್ನುವಂಥದ್ದು ಇರೋವಂಥ ವ್ಯವಸ್ಥೆಗಳು. ಆದರೆ ರಿಹ್ಯಾಬಿಟೇಷನ್ ಮಾಡಬೇಕು ಅಂತ ಹೇಳಿದಾಗ ಈ ಕಾನೂನು ಅಡ್ಡ ಬರೋದಿಲ್ಲ ಅಂಥೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಎಲ್ಲದ ಆದಮೇಲೆ ಅದಕ್ಕೆ ಪೂರಕವಾದಂಥ ರೀತಿಯೊಳಗಡೆ ಇವತ್ತು ಯೋಚನೆಗಳನ್ನು ಮಾಡಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ನಾವು ಮಾಡಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ 117 ಜನ ಹೂವಿನ ಮಾರುಕಟ್ಟೆಯಲ್ಲಿದ್ದಂಥ ಮಳಿಗೆದಾರರು, ಗ್ರಂಥಿ ಅಂಗಡಿಗಳು ಯಾರ್ಯಾರಿದ್ದರು ಅವರೆಲ್ಲರಿಗೂ ಕೂಡ ಇವತ್ತು ಅವರು ಕಟ್ಟಬೇಕಾದಂಥ ಬಾಡಿಗೆಯನ್ನು ಕಟ್ಟಿಸ್ಕೊಂಡು ಈಗಿನ ಹೊಸ ಅಗ್ರಿಮೆಂಟನ್ನು ಮಾಡಿಕೊಳ್ಳೋದ್ರ ಮೂಲಕ 12 ವರ್ಷಕ್ಕೆ ಅವರಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳೋಂಥ ಕೆಲಸವನ್ನು ಯೋಚನೆ ಮಾಡಿದ್ದಾರೆ. ಪ್ರತಿ 12 ವರ್ಷಕ್ಕೊಮ್ಮೆ ಅದು ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಈ ಕಾರ್ಯ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರುವಂಥದ್ದು ಮಾನ್ಯ ಜಿಲ್ಲಾ ಆಡಳಿತದ ಜೊತೆಗೆ ವಿಶೇಷವಾಗಿ ಮಹಾನಗರ ಪಾಲಿಕೆ ಆಯುಕ್ತರು, ಅಲ್ಲಿರುವಂಥ ರೆವಿನ್ಯೂ ಸೆಕ್ಷನ್ ಈ ಕಾರ್ಯಕ್ಕೆ ಸ್ವಲ್ಪ ತಡ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. 17 ವರ್ಷ ಆಯಿತು ಕನ್ಸ್ಟ್ರಕ್ಷನ್ ಮಾಡಿ ಈ ಥರದ್ದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ. ಬಿಲ್ಡಿಂಗ್ ಹೊಡೆದ ಮೇಲೆ ಭಾಳಷ್ಟು ವರ್ಷ ಹಾಗೆ ಬಿಟ್ಟಿದ್ವಿ ಖಾಲಿ, ಅದಾದಮೇಲೆ ನಡೀಲಿಕ್ಕೆ ಶುರು ಆಯಿತು. ಇಲ್ಲಿ ಇನ್ನೊಂದು ಸಂಗತಿ ಉಳ್ಕೊಂಡಿರೋದು ಯಾವುದು ಅಂತ ಹೇಳಿದ್ರೆ, ಮಳಿಗೆಗಳಲ್ಲಿದ್ದರು. ಮಳಿಗೆ ಅಂತ ಹೇಳಿದ್ರೆ ರೂಮ್ಗಳಲ್ಲಿ ಆಫೀಸ್ಗಳಿತ್ತು, ಕಚೇರಿಗಳು. ಅದರೊಳಗಡೆ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಇತ್ತು, DCC ಬ್ಯಾಂಕ್ ಇತ್ತು, ಭಾರತೀಯ ಜನತಾ ಪಾರ್ಟಿ ಕಚೇರಿ ಇತ್ತು, ಕಾಂಗ್ರೆಸ್ಸಿನ ಕಚೇರಿ ಇತ್ತು, ಹೀಗೆ ಆಡಿಟರ್ ಕಚೇರಿಗಳಿತ್ತು, ಬೇರೆ ಬೇರೆ ಮೆಡಿಕಲ್ ಸ್ಟೋರ್ಗಳು. ಯಾರು ಮಳಿಗೆಗಳಲ್ಲಿದ್ದರು ನೆಹರು ರೋಡ್ ಮತ್ತು BH ರೋಡಿನ ಭಾಗಗಳಲ್ಲಿ ಒಳಗಡೆ ಇರೋವಂಥವರಿಗೆ ಅವಕಾಶ ಮಾಡಿಕೊಟ್ಟಿವಿ. ಆ ಮಳಿಗೆಗಳಲ್ಲಿ ಯಾರ್ಯಾರು ಇದ್ದರು ಅವರಿಗೂ ಕೂಡ ಗಾರ್ಡನ್ ಏರಿಯಾದಲ್ಲಿರುವಂಥ ಏನು ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಬಿಲ್ಡಿಂಗ್ಗಳನ್ನು, ಅಲ್ಲಿ ಅವರಿಗೆ ರಿಹ್ಯಾಬಿಟೇಷನ್ ಮಾಡಬೇಕು ಅನ್ನೋದೊಂದು ಕಲ್ಪನೆ ಇಟ್ಕೊಂಡು ಯೋಚನೆ ನಡೆದಿರುವಂಥದ್ದು. ಅದಕ್ಕೂ ನಿರ್ಣಯಗಳೆಲ್ಲ ಈಗಾಗಲೇ ಆಗಿದೆ ಈ ಹಿಂದಿನ ನಗರಸಭೆ ನಗರ ಪಾಲಿಕೆಯ ಸಂದರ್ಭದಲ್ಲಿ. ಆ ನಿರ್ಣಯನೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿರೋಂಥ ವ್ಯವಸ್ಥೆ.
ಅವರಿಗೇನು ಕೊಡಬೇಕು, ಯಾರ್ಯಾರು ಬೇಕು ಅಂತ ಹೇಳ್ತಾ ಇದ್ದಾರೆ ಅವರಿಗೆಲ್ಲ ಬಿಟ್ಕೊಂಡು ಉಳಿದಂಥ ಮಳಿಗೆಗಳೆಲ್ಲ ಹರಾಜು ಪ್ರಕ್ರಿಯೆಗೆ ತೊಡಗಿಸುವಂಥ ಕೆಲಸವನ್ನು ಕೂಡ ಆ ಕೆಲಸವನ್ನು ಕೂಡ ನಡೀತಾ ಇದೆ. ವಿಶೇಷವಾಗಿ ನಾನು ಅದನ್ನು ಕಾಪಿ ಇಟ್ಕೊಂಡಿಲ್ಲ, ಹಾಗೆ ಗೊತ್ತಾಗಲಿಲ್ಲ. ಈಗ ಒಂದೊಂದು ಮಳಿಗೆಗೆ ಒಟ್ಟು 5,337 ರೂಪಾಯಿ ಬಾಡಿಗೆ ಮೊತ್ತ, ಠೇವಣಿ 1,15,151 ರೂಪಾಯಿ. ಒಂದು ಮಳಿಗೆ ಸುಮ್ಮನೆ ಸ್ಯಾಂಪಲ್ ಹೇಳ್ತಾ ಇದ್ದೀನಿ, ಇದು ಕಾಪಿ ಆಮೇಲೆ ಕಳಿಸ್ಕೊಡ್ತೇನೆ. ಅಧಿಕೃತ ಆದೇಶದೊಳಗಡೆ ಎಲ್ಲ ಸಂಗತಿಗಳು ಅಡಕಾಗಿರುವಂಥದ್ದು. ಅಧಿಕೃತ ಆದೇಶ ಮಾಡಬೇಕಾದ್ರೆ ಯಾವ ಮಳಿಗೆ ನಂಬರು ಮತ್ತು ಇದರೊಳಗಡೆ ಒಂದು ಉಲ್ಲೇಖ, ಒಂದು ಸಂಗತಿ ನಿಮ್ಗೆ ಹೇಳಬೇಕು ನಾನು. ಈಗಿನ ನಿಯಮಗಳ ಪ್ರಕಾರ ರಿಸರ್ವೇಷನಿಗೆ ತಕ್ಕಂತೆ ಯೋಚನೆ ಮಾಡಿ ಅವರಿಗೆ ಮಳಿಗೆಗಳಲ್ಲಿ ಹರಾಜು ಹಾಕಬೇಕಾಗತ್ತೆ. ಈಗ ನಾವು ಬೇರೆ ಬೇರೆ ಕಡೆ ಹರಾಜು ಹಾಕ್ತೀವಲ್ಲ, ಅಲ್ಲೆಲ್ಲ ರಿಸರ್ವೇಷನ್, ಅಲ್ಲಿ SC-ಗಿದೆ, ST-ಗಿದೆ, ಈ ಥರದ್ದೆಲ್ಲ ಅವಕಾಶಗಳಿದೆ. ಇದರಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಯಾಕೆ ಹೇಳಿದ್ನಲ್ಲ, ಅದಕ್ಕೂ ಕೊಯ್ಲಿ ಹಾಕಿ ಬಂದ್ಬಿಡ್ತು ನಮಗೆ. ರಿಸರ್ವೇಷನ್ ಕೊಟ್ಟಿಲ್ಲ ಅಂತ ಚರ್ಚೆ ಶುರು ಮಾಡಿದ್ರು. ಇದಕ್ಕೆ ಒಳಗೆ ಬರೋಲ್ಲ. ಬೇರೆ ಉಳಿದಿದ್ದೆಲ್ಲದಕ್ಕೂ ಕೂಡ ಅಡಕ ಮಾಡ್ಕೊಂಡು ಕೊಟ್ಟಿದೆ ರಿಸರ್ವೇಷನ್ಗಳನ್ನು. ಇದು ರಿಹ್ಯಾಬಿಟೇಷನ್ ಆಗಿದೆ ಅಂತ ಹೇಳಿದಾಗ ಅವ್ನು ಯಾರಿದ್ದಾನೋ ಅವ್ನಿಗೆ ಕೊಡಬೇಕು. ಅವ್ನು SC-ನೋ ಗೊತ್ತಿಲ್ಲ, ST-ನೋ ಗೊತ್ತಿಲ್ಲ, ಜನರಲ್ಲೋ ಗೊತ್ತಿಲ್ಲ, ಮುಸಲ್ಮಾನರೋ ಗೊತ್ತಿಲ್ಲ, ಅವರೆಲ್ಲರಿಗೂ ಕೊಡುವಂಥ ಕೆಲಸ ನಡೆದಿದೆ. ಈಗ ಇದೊಂದು ಸ್ವಲ್ಪ ಅದು ಕ್ಲಾರಿಫಿಕೇಷನ್ಗೆ ಆಲ್ಮೋಸ್ಟ್ ತಿಂಗಳಗಟ್ಟಲೆ ತೊಗೊಂಡ್ಬಿಡ್ತೇನೆ ನಮಗೆ. ಹಾಗಾಗಿ ಅಧಿಕೃತವಾಗಿ ವಿತ್ ಮಳಿಗೆ ನಂಬರ್, ವಿತ್ ನೇಮ್, ಅವರಿಗೆ ಎಷ್ಟು ಕಟ್ಟಬೇಕು, ಎಷ್ಟು ಅಡ್ವಾನ್ಸು, ಇದನ್ನು ಹೇಳಿದೆ. ಬಾಡಿಗೆ ಎಷ್ಟು, ಅಡ್ವಾನ್ಸ್ ಎಷ್ಟು ಅಂತ ಹೇಳಿದೆ. ಸೊ ಹಾಗಾಗಿ ನ್ಯಾಯಯುತವಾದಂಥ ನ್ಯಾಯಸಮ್ಮತವಾದಂಥ ಒಂದು ಕಾರ್ಯ ನಡೆದಿದೆ ಅಂತ